ಮತ್ತು ಮಕ್ಕಳ ಸಾಧನಾ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ದಾವಣಗೆರೆ ಇವರು ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ, 9ನೇ ವಾರ್ಷಿಕೋತ್ಸವ, ಗುರುವಂದನಾ ಕಾರ್ಯಕ್ರಮ, ಅದರ ಜೊತೆಗೆ ನಾಡಿನ ಮೂಲೆ ಮೂಲೆಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂತಹ ಸಾಧಕರಿಗೆ ಕಾಯಕ ಯೋಗಿ ಸಿದ್ಧಗಂಗಾ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಇವೆಲ್ಲ ದಾಖಲೆಗಳಲ್ಲಿ ಬಂದ್ರೆ, ಇನ್ನು ವಿಶೇಷವಾಗಿ ಡಾಕ್ಟರ್ ಪುಷ್ಪಲತಾ ಪವಿತ್ರ ರಾಜ್ ಅವರು ಹುಟ್ಟುಹಬ್ಬ ಅಂತಕ್ಕಂಥದ್ದು ಇಲ್ಲಿ ಬಂದ್ಮೇಲೆ ನನಗೆ ಗೊತ್ತಾಯ್ತು. ವಿಶೇಷವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಇವತ್ತು ನಾವು ಶುಭವನ್ನ ಕೊಡ್ತಾ ಇದ್ದೇವೆ. ಈ ಒಂದು ಭವ್ಯವಾದ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಶ್ರೀ ಬಸವಪ್ರಭು ಮಹಾಸ್ವಾಮಿಗಳವರ ಪವಿತ್ರ ಪಾದ ಪದ್ಮಗಳಲ್ಲಿ ಕೊಡಮಟ್ಟು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಈ ಒಂದು ವಿಸ್ಮರಣೀಯ ಕಾರ್ಯಕ್ರಮಕ್ಕೆ ಆದರಣೀಯವಾಗಿ ಆಗಮಿಸಿ ಅಲಂಕರಿಸಿ ಈ ವಿಶೇಷ ವೇದಿಕೆಗೆ ಒಂದು ಹೊಸ ಕಳೆಯನ್ನು ತಂದಿದ್ದೀರಿ. ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸಿ, ಇನ್ನು ಅತ್ಯಂತ ವಿಶೇಷವಾಗಿ ಈ ಸಂಸ್ಥೆಯ ಸಂಸ್ಥಾಪಕರು, ಅಧ್ಯಕ್ಷರು, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಪುಷ್ಪಲತಾ ಪವಿತ್ರ ರಾಜ್ ಅವರೇ, ಇವತ್ತಿನ ದಿನ ನಾವೆಲ್ಲರೂ ಈ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮದ ಉದ್ಘಾಟನೆಯನ್ನ ಬಹಳ ಸಂಭ್ರಮದಿಂದ ನಾವೆಲ್ಲರೂ ಇದರೊಳಗೆ ಪಾಲ್ಗೊಂಡಿದ್ದೀವಿ. ಪೂಜ್ಯರ ಕಾರ್ಯಕ್ರಮದಿಂದ ಉದ್ಘಾಟನೆಗೊಳ್ಳುತ್ತದೆ. ಆದ್ರೆ ಇಂತಹ ಒಂದು ಕಾರ್ಯಕ್ರಮ ಎಷ್ಟೊಂದು ಅರ್ಥಪೂರ್ಣವಾಗಿದೆಯೋ ಅದರ ಜೊತೆಗೆ ಒಂದು ನೋವು ಕೂಡ ನನ್ನಲ್ಲಿ ಉಂಟಾಗ್ತದೆ. ಯಾಕಂತ ಹೇಳಿದ್ರೆ, ನಮ್ಮ ನಾಡಿನ ಸಂಸ್ಕೃತಿ, ಪರಂಪರೆ, ಸಂಸ್ಕಾರಗಳಿಂದ ತುಂಬಿ ತುಳ್ತಾ ಇದ್ದ ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳು ಸಾಕಷ್ಟಿದ್ವು. ಅವೆಲ್ಲವೂ ಜೊತೆಯಾಗಿದ್ದು ಹಿರಿಯರಿಗೆ ನಾವೆಲ್ಲರೂ ಗೌರವ ಕೊಡ್ತಾ ಇದ್ವಿ, ಕೂಡಿ ಬದುಕ್ತಾ ಇದ್ವಿ, ಕೂಡಿ ಬಾಳ್ತಾ ಇದ್ವಿ. ಆದ್ರೆ ದಿನಮಾನಗಳಲ್ಲಿ ವಿಭಕ್ತ ಕುಟುಂಬಗಳು ಅಂದ್ರೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಸಾಕು, ಹೆತ್ತ ತಂದೆ ತಾಯಿ, ಮಕ್ಕಳು, ಹೆತ್ತ ತಂದೆ ತಾಯಿ, ಉಳಿದ ಮಿಕ್ಕೆಲ್ಲ ಬಂಧುಗಳು ಯಾಕೆ ಬೇಕು ಅಂತಕ್ಕಂಥ ಒಂದು ಸ್ವಾರ್ಥ, ಲಾಲಸೆ, ದುರಾಸೆ, ದುರಾಲೋಚನೆ, ಇಂಥವೆಲ್ಲ ಅದರಿಂದ ನಾವು ಒಳಗೆ ಬಿಟ್ಟಿದ್ದೀವಿ ಅಂತಕ್ಕಂಥದ್ದು ನೋಡಿ. ಇವತ್ತು ನಾನೆಲ್ಲರಿಗೆ ಮತ್ತು ಮಕ್ಕಳಿಗೆ ನಾನು ಹೇಳೋದಕ್ಕೆ ನಾನು ಈ ರೀತಿ ಮಟ್ಟದಲ್ಲಿ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಮಗನೇ, ನಮಗೂ ಕೂಡ ಮದುವೆಯಾಗಿದೆ, ಮಕ್ಕಳಿದ್ದಾರೆ. ಆ ಮಕ್ಕಳನ್ನ ನಾವೆಲ್ಲರೂ ಅತ್ಯಂತ ಪ್ರೀತಿಪೂರ್ವಕವಾಗಿ ಶಾಲೆ ಕಳಿಸ್ತಾ ಅವರ ಬಾಲ್ಯವನ್ನ ಯೌವನಕ್ಕೆ ಮಾರ್ಪಡಿಸಿ ನಮ್ಮ ಜೀವವನ್ನು ಕೊಳ್ಳಿನಂತೆ ತೆರೆದು ಅವರೊಂದು ಉನ್ನತ ಸ್ಥಾನಕ್ಕೆ ಕೊಳ್ಳುವುದರಲ್ಲಿ ಎಷ್ಟೊಂದು ಸಂಭ್ರಮ ಪಡ್ತೀವಲ್ಲ, ಆ ಸಂಭ್ರಮ ಪಡ್ತಾ ನಾವೇನ್ ಮಾಡ್ತೀವಿ, ಮಗ ಒಂದು ಉದ್ಯೋಗ ಮಾಡಬೇಕು, ಅದ್ರ ಜೊತೆಗೆ ಮಗನ ಮದುವೆಯನ್ನು ಭವ್ಯವಾಗಿ ಮಾಡಬೇಕು ಅಂತಕ್ಕಂಥ ಕನಸುಗಳನ್ನ ನಾವೆಲ್ಲರೂ ಕಟ್ಕೊಳ್ತೀವಿ. ಅಂತಹ ಕನಸನ್ನು ಕಟ್ಕೊಂಡಂತ ಆ ಪಾಲಕ ಪೋಷಕರ ಜೀವಗಳು ಸಾರ್ಥಕ ಭಾವವನ್ನ ಹೊಂದುತ್ತವೆ. ಯಾವಾಗ ಮದುವೆ ಆದ ತಕ್ಷಣ ನನ್ನೆಲ್ಲ ಜವಾಬ್ದಾರಿ ಮುಗಿತು ಅಂತ. ಆದ್ರೆ ಆಗ ನಮಗೂ ಕೂಡ ವಯಸ್ಸಾಗುತ್ತೆ. ಹೊಸ ಸೊಸೆ ಮನೆಗೆ ಬರ್ತಾಳೆ. ಸೊಸೆ ಮತ್ತು ಅತ್ತೆ ಮಾವನ ನಡುವೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಕಾಲಕ್ರಮೇಣವಾಗಿ ಆ ಕೊಳ್ಳಿ ಕಳಚಿ ಹೋಗಿ ನಾವು ಅನಾಥರಾಗ್ತೀವಿ. ಹಾಗಾದ್ರೆ ಇದಕ್ಕೆ ಪರಿಹಾರವೇ ಇಲ್ವಾ? ಖಂಡಿತ ಇದೆ. ನಾವು ನಮ್ಮ ಮನಸ್ಥಿತಿಯನ್ನು ಬದಲಿ ಮಾಡಬೇಕು. ನಾವು ನಮ್ಮ ಹೆತ್ತ ತಂದೆ ತಾಯಿಗಳನ್ನ ಅತ್ಯಂತ ಗೌರವದಿಂದ, ಅತ್ಯಂತ ಪೂಜ್ಯ ಭಾವನೆಯಿಂದ ನಾವು ಈಗ ನಮ್ಮ ಮಕ್ಕಳನ್ನ ಯಾರು ಬೆಳೆಸ್ತಾ ಇದೀವೋ ಅವರು ಒಂದು ಕಾಲಕ್ಕೆ ನಮ್ಮ ಅದೇ ರೀತಿ ಬೆಳೆಸಿದ ಭಾವನೆ ಯಾವತ್ತೂ ನಾವು ಬರೀಬಾರ್ದು. ಅಂತಹ ಭಾವನೆ ಯಾವಾಗ ನಮ್ಮಲ್ಲಿ ಬೇರುತ್ತೋ, ಆ ಸಂಸ್ಕೃತಿ, ಆ ಸಂಸ್ಕಾರ ನಮ್ಮಲ್ಲಿ ಯಾವಾಗ ಮನೆ ಮಾಡುತ್ತೋ, ಆವಾಗ ಇಂತಹ ಒಂದು ವೃದ್ಧಾಶ್ರಮ, ಅನಾಥಾಶ್ರಮ ಸಂಖ್ಯೆ ಕಡಿಮೆ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಪರಿಣಾಮದಲ್ಲಿ ತಂದೆ ತಾಯಿಗಳು ಬೆಳೆಸೋದಕ್ಕೆ ನಮ್ಮ ಪ್ರೀತಿಯ ನಾಲ್ಕು ಸಾಂತ್ವನದ ಮಾತುಗಳನ್ನ